ಈಗ ವಿದ್ಯಾರ್ಥಿಗಳೇ, ಈಗ ಬೋರ್ಡ್ ಕಡೆ ನೋಡ್ರಿ, ಈ ಮಾನಗಳನ್ನು ಸರಿಯಾಗಿ ತಿಳ್ಕೋಬೇಕು. 6 ಹೆಕ್ಟೋಲೀಟರ್, 9 ಡೆಕಾಲೀಟರ್, 4 ಲೀಟರ್ಗಳನ್ನು ಮಿಲಿ ಲೀಟರ್ಗಳಾಗಿ ಪರಿವರ್ತಿಸಿರಿ. ಮಿಲಿ ಲೀಟರ್ ಅಂದ್ರೆ ಅತಿ ಚಿಕ್ಕ ಮಾನ. ಮಿಲಿ ಲೀಟರ್ ಅಂದ್ರೆ ಏನು? ಅತಿ ಚಿಕ್ಕ ಮಾನ. ಇವುಗಳನ್ನು ಹೆಂಗೆ ಹಚ್ಕೋಬೇಕು? 6 ಹೆಕ್ಟೋಲೀಟರ್, 6 ಹೆಕ್ಟೋಲೀಟರ್ ಎದ್ರಾಗ ಹೇಳ್ಯಾರ ಅವರು? ಮಿಲಿಗ್ರಾಮ್ದಾಗ ಅಂದ್ರೆ ಮಿಲಿಗ್ರಾಮ್ ತನಕ ನೀವು 0 ಇಡಬೇಕು ನೋಡಿ. ಆಮೇಲೆ 9 ಡೆಕಾಲೀಟರ್, ಇದು 9 ಡೆಕಾಲೀಟರ್ ನೋಡಿ, 9 ಡೆಕಾಲೀಟರ್. ಆಮೇಲೆ 4 ಲೀಟರ್, 4 ಲೀಟರ್. 4 ಲೀಟರ್ ಆದಿದ್ದು ಏನು ಹೇಳ್ಯಾರ? ಮಿಲಿ ಲೀಟರ್ ಅಂದ್ರೆ ನೋಡಿ, ಇವು ಮಿಲಿ ಲೀಟರ್ ಸ್ಥಾನದಾಗ ಇಟ್ಬಿಡ್ಬೇಕು. ಇವೆಲ್ಲ ನೀವು 0 ಇಲ್ಲಿ ತನಕ ಇಟ್ಟುಬಿಟ್ರಿ ಅಂದ್ರೆ ಏನಾಗ್ತದೆ? ಇದು 0 0 0 4 9 6 ಬರೋಬರಿ. 6 9 4 0 0 0 ಮಿಲಿ ಲೀಟರ್ ಅಂತ ಬರಿಬೇಕು ನೋಡ್ರಿ ಉತ್ತರ. 9 ಗ್ರಾಮ್, 7 ಸೆಂಟಿಗ್ರಾಮ್, 8 ಮಿಲಿಗ್ರಾಮ್ಗಳನ್ನು ಮಿಲಿಗ್ರಾಮ್ಗಳಾಗಿ ಪರಿವರ್ತಿಸಿ. ನಾ ಟೈಮ್ ಹಾಳಾಗ್ತದೆ ಅಂತೆಲ್ಲ ಹಾಕಿ ಇಟ್ಟರು. ಈಗ 9 ಗ್ರಾಮ್ ಅದ, 9 ಗ್ರಾಮ್ ಇಲ್ಲಿ ಇಡ್ರಿ ನೋಡ್ರಿ, 9 ಗ್ರಾಮ್ ಇಲ್ಲಿ. ಮಿಲಿಗ್ರಾಮ್ದಾಗ ಮಾಡ್ರಿ ಅಂದ್ರೆ ಮಿಲಿಗ್ರಾಮ್ ತನಕ ನೀವು 0 ಹಾಕಬೇಕು. 7 ಸೆಂಟಿಗ್ರಾಮ್, 7 ಸೆಂಟಿಗ್ರಾಮ್ ಅಂದ್ರೆ ನೋಡ್ರಿ, 7 ಸೆಂಟಿಗ್ರಾಮ್ 70 ಮಿಲಿಗ್ರಾಮ್ ಅಂದಂಗೆ. 8 ಮಿಲಿಗ್ರಾಮ್ ನೋಡ್ರಿ, 8 ಮಿಲಿಗ್ರಾಮ್. ಇವುಗಳನ್ನು ಕೂಡಿಸ್ಬೇಕು. 8 ಆಮೇಲೆ 7 0 9 ಏನು ಹೇಳಿ ನಾವು? ಮಿಲಿಗ್ರಾಮ್ ಇಸ್ ಈಕ್ವಲ್ ಟು 9 0 7 8 ಮಿಲಿಗ್ರಾಮ್. ಇಷ್ಟೇ, ಏನು ಮಾಡಿ ಬರೀ ಇಲ್ಲ. 4 ಕಿಲೋ ಲೀಟರ್ ನೋಡಿ, ಕಿಲೋ ಲೀಟರ್ ಅಂದ್ರೆ ಲೀಟರ್ ದಾಟಿತು, ಇದನ್ನ ದಾಟಿ ಬಂದೀವಿ. ಈಗ ಇದು ಕಿಲೋ ಲೀಟರ್ ಅಂದ್ರೆ ಇದು ಡೇಸಿಲ್. ಎದ್ರಾಗ ಹೇಳ ನಾವ ಲೀಟರ್ಗಳಾಗಿ ಪರಿವರ್ತಿಸಿರಿ ಅಂದ್ರೆ ಇಲ್ಲಿ ತನಕ ಅಷ್ಟೇ ಹಾಕ್ಬೇಕು. ಎದ್ರಾಗ ಹೇಳ ನೀವು ಲೀಟರ್ಗಳಾಗಿ ಪರಿವರ್ತಿಸಿರಿ, ಲೀಟರ್ ಸ್ಥಾನಕ್ಕೆ 0 ಹಾಕಿಬಿಡ್ಬೇಕು, ಮುಂದೆ ಆ ಕಡೆ ಹೋಗ್ಬಾರ್ದು. ಇದು ಕಟ್. ಯಾಕ ಲೀಟರ್ಗಳಾಗಿ ಪರಿವರ್ತಿಸಿರಿ ಅಂದಾರ ಅವರು? ಇಡ್ರಿ ನೋಡೋಣ. 4 ಕಿಲೋ ಲೀಟರ್ ನೋಡಿ, 4 ಕಿಲೋ ಲೀಟರ್ ಅಂದ್ರೆ 4000 ಲೀಟರ್ ಆಯ್ತು. 3 ಹೆಕ್ಟೋಲೀಟರ್ 300 ಲೀಟರ್ ಆಯ್ತು. ಆಮೇಲೆ 8 ಡೆಕಾ ಲೀಟರ್ 80 ಲೀಟರ್ ಆಯ್ತು. ನೋಡಿ ಹೆಂಗವ ಲೆಕ್ಕ. ಇವುಗಳನ್ನು ಲೀಟರ್ವಾಗಿ ಪರಿವರ್ತಿಸಿರಿ ನೋಡಿ. ಹೆಸರವ ನೋಡ್ರಿ ಲೆಕ್ಕ. 0 8 3 4 ಈಸ್ ಈಕ್ವಲ್ ಟು 4 3 8 0 ಲೀಟರ್ ಉತ್ತರ. ಹಿಂಗೆ ತಿಳ್ಕೊಬೇಕು ನಾವು. ಇದನ್ನ ಏನು ಹೇಳ, ಇವೇನವ? ಇವು ಗ್ರಾಮದಾಗವ. ಇವು ಎದ್ರಾಗವ? ಇದು ಗ್ರಾಮದಾಗವ. ಗ್ರಾಮ್ ಅಂದ್ರೆ ಎಲ್ಲಿಗೆ ಬರ್ತದೆ? ಮಿಲಿಗ್ರಾಮ, ಸೆಂಟಿಗ್ರಾಮ್. ಗ್ರಾಮಗಳನ್ನು ಕಿಲೋಗ್ರಾಮ್ ಮತ್ತು ಹೆಕ್ಟೋಗ್ರಾಮ್, ಡೆಕಾಗ್ರಾಮ್ಗಳಾಗಿ ಪರಿವರ್ತಿಸಿರಿ ಅಂದಾರ. ಈಗ ಒಂದ್ಸಲ ತೋರಿಸ್ತೀನಿ. ಮಿಲಿಗ್ರಾಮ್, ಮಿಲಿಗ್ರಾಮ್, ಆಮೇಲೆ ಸೆಂಟಿಗ್ರಾಮ್, ಸೆಂಟಿಗ್ರಾಮ್, ಡೆಸಿಗ್ರಾಮ್, ಡೆಸಿಗ್ರಾಮ್, ಗ್ರಾಮ್, ಆಮೇಲೆ ಗ್ರಾಮದಿಂದ ಡೆಕಾಗ್ರಾಮ್, ಡೆಕಾಗ್ರಾಮ್, ಡೆಕಾಗ್ರಾಮ್ ಆದಿಂದ ಹೆಕ್ಟೋಗ್ರಾಮ್, ಹೆಕ್ಟೋಗ್ರಾಮ್, ಹೆಕ್ಟೋಗ್ರಾಮ್ ಅಂದ್ರೆ ಕಿಲೋಗ್ರಾಮ್, ಕಿಲೋಗ್ರಾಮ್, ಕಿಲೋಗ್ರಾಮ್. ಇದನ್ನ ಹೆಂಗೆ ತಿಳ್ಕೊಬೇಕು, ಇದನ್ನ ಹೆಂಗೆ ಹಚ್ಕೋಬೇಕು ಅನ್ನೋದು ಹೇಳ್ತಾನೆ ನಾನು. ಇದನ್ನ ಏನು ಹೇಳ್ಯಾನ? ಈಗ ಕೂಡಿಸಿದ್ದದ, ಇದನ್ನು ವಿವರಿಸಿ ಬರೀಬೇಕು. ಈಗ ನೀವು ಇದು ಕೂಡಿಸಿದ್ದನ್ನ ವಿಂಗಡಣೆ ಮಾಡಿ ಬರೀಬೇಕು. ಎದರಾಗ ಹೇಳ್ಯಾನ? ಗ್ರಾಮಗಳದಿಂದ ತುಂಬ್ಕೊತ ಬರ್ಬೇಕಾದ ನೀವು. ಎದರಾಗ ಹೇಳ್ಯಾನ? ಇವೇನವ? ಗ್ರಾಮಗಳವ ಇವು. ಇವು ನೋಡಿ, ಇಲ್ಲಿ ಸ್ಟಾಪ್. ಈ ಕಡೆ ಏನು ಹಚ್ಚಬಾರ್ದು ನೀವು. ಗ್ರಾಮಗಳು 8 ಹಚ್ಚ್ರಿ, ಆಮೇಲೆ ಇಲ್ಲಿ 7 ಹಚ್ಚ್ರಿ, ಇದು 0 ಹಚ್ಚ್ರಿ, ಇಲ್ಲಿ 7 ಹಚ್ಚ್ರಿ. ಇವುಗಳನ್ನ ಬಿಡಿಸಿ ಬರೀಬೇಕು. ಹ್ಯಾಂಗೆ ಏನು ತೋರಿಸ್ತೀಗಿದು? 7 ಕಿಗ್ರಾಮ್, 7 ಕಿಗ್ರಾಮ್. ಮುಂದಿದು 0 ಹೆಕ್ಟೋಗ್ರಾಮ್, 0 ಹೆಕ್ಟೋಗ್ರಾಮ್,
0 ಹೆಕ್ಟೋಗ್ರಾಮ್, ಮುಂದ ಮೇಲೆ ಹೆಕ್ಟೋಗ್ರಾಮ್ 0 ಹೆಕ್ಟೋಗ್ರಾಮ್, 7 ಡೆಕಾಗ್ರಾಮ್, 7 ಡೆಕಾಗ್ರಾಮ್, 7 ಡೆಕಾಗ್ರಾಮ್ ಆದ್ರಿಂದ 8 ಗ್ರಾಮ್. ಹಿಂಗೆ ವಿಂಗಡಿಸಿ ಬರೀದು ನೀವು ಕಲಿಬೇಕು ನೋಡಿ. ಇದು ಉತ್ತರ. ಹಿಂಗೆ ಬರೀತದ. ಸುಮ್ಮ ಗುರ್ತಿರ್ಲಿ ನಿಮಗೆ, ಯಾಕಂದ್ರೆ ನಿಮ್ಗೆ ಹಿಂಗೆ 7078 ಗ್ರಾಮಗಳನ್ನು ಕಿಲೋಗ್ರಾಮ್, ಹೆಕ್ಟೋಗ್ರಾಮ್, ಡೆಕಾಗ್ರಾಮ್ಗಳಾಗಿ ವಿಂಗಡಿಸಿ ಬರೆಯಿರಿ ಅಂತಂದಾಗ ಇದನ್ನ ಸ್ಥಾನ ಇಲ್ಲಿ ಕಟ್ ಮಾಡ್ಕೋಬೇಕು. ಯಾಕೆ ಮಾಡ್ಕೋಬೇಕು? ಏನಂದನವ ಇದಕ್ಕೆ ಏನಂದ ಗ್ರಾಮಗಳನ್ನು ಅಂದಂದ್ರೆ ಇವೆಲ್ಲ ಈ ಕಡೆ ಬರ್ತದೆ. ಗ್ರಾಮ, ಡೆಕಾಗ್ರಾಮ್, ಹೆಕ್ಟೋಗ್ರಾಮ್, ಕಿಲೋಗ್ರಾಮ್ ಬರ್ತದೆ ಇದು. ಆಮೇಲೆ ನೀವು ಹಿಂಗೆ ಹಚ್ಕೋಬೇಕು. ಅವು ಮಿಲಿಗ್ರಾಮ್, ಈ 7078 ಮಿಲಿಗ್ರಾಮ್ಗಳನ್ನು ಕಿಲೋಗ್ರಾಮ್, ಮಿಲಿಗ್ರಾಮ್ ಅಂದ್ರೆ ಇಲ್ಲಿದಿಂದ ಹಾಕೋತ ಹೋಗ್ಬೇಕು ನೀವು. ಆ ಒಂದೊಂದು ಗ್ರಾಮದಿಂದ ಗ್ರಾಮಕ್ಕೆ ಕಟ್ ಮಾಡ್ಬೇಕು. ಎಲ್ಲ ಸ್ಥಾನಗಳನ್ನು ಗ್ರಾಮದಿಂದ ತುಂಬ್ಕೋಬೇಕು ನೀವು. ಇದನ್ನು ಬಹಳ ಅತಿ ಇಂಪಾರ್ಟೆಂಟ್ ಮ್ಯಾಥ್ಸ್ ಇದು. ಇನ್ನು ಮುಂದೆ ಸಮಯ, ವೇಗ, ಕಾಲ, ದೂರ ನಿಮಗೆ ಹೆಚ್ಚು ಕಡಿಮೆ ಬಂದೇ ಬರ್ತಿರ್ತಾವೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಗಣಿತಗಳನ್ನು ನೀವು ಸರಿಯಾಗಿ ತಿಳ್ಕೊಂಡು, ಇವಾಗ ಈಗ ನಿಮ್ಗೆ ಎಷ್ಟು ಈಗ ಅನುಭವ ಬಂದದ್ದು, ಇವತ್ತೊಂದು ಮಿಲಿ ಲೀಟ್ರದಾಗ ಬರೀರಿ, ಆಮೇಲೆ ಇವತ್ತೊಂದು ಮಿಲಿಗ್ರಾಮ್ದಾಗ ಬರೀರಿ, ಇದನ್ನು ಲೀಟ್ರದಾಗ ಬರೀರಿ, ಬಾಯಲ್ಲೇನೆ ಬರೀತದ. ಇದನ್ನು ಈ ಕೋಷ್ಟಕನ ಹಾಕೋದು ಬೇಡ. ಫಸ್ಟ್ ಇದು ನೋಡಿ, ಈಗ ಈ ಅತಿ ಸಣ್ಣದು ಯಾವುದು? ಹೆಕ್ಟೋಲೀಟರ್, ಡೆಕಾಲೀಟರ್. ಲೀಟ್ರದಾಗ ಬರೀರಿ ಅಂತಂದ್ರೆ ಡೆಕಾಲೀಟರ್, ಹೆಕ್ಟೋಲೀಟರ್, ಕಿಲೋಲೀಟರ್ 3 ಮಾಡಿ ಲೀಟ್ರ್ ಸೊನ್ನೆ ಇಟ್ಬಿಟ್ರೆ 4380 ಲೀಟ್ರ್ ಅಂತ ಬರೆದು ಬಿಡ್ಬೋದು. ಅದ್ರಾಗ ನೀವು ಪರ್ಫೆಕ್ಟಾಗಿ ತಿಳ್ಕೊಬೇಕಂದ್ರೆ ಭಾಳ ಚಂದ ಅರ್ಥ ಆಗ್ತದೆ. ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಮಾನ್ಗಳ ಬಗ್ಗೆ ಇವೆಲ್ಲ ನೀವು ನಾಳೆ ನಿಮ್ಮ CET ಬೀಳ್ತಾವೆ ಇವೆಲ್ಲ ಗಣಿತಗಳು. ಅವಾಗೆಲ್ಲ ಓಲ್ಡ್ ICICI ಇವು. ಈಗ ನೋಡಿ, ಈಗ ಸದ್ಯ 10th ಅದವ್ರಿಗೆ ನಾ ಇದನ್ನು ಹಾಕೋದು ನೋಡಿದ್ ನಾ ಕೆಲವೊಬ್ರು. ಇನ್ಸ್ಟಾಗ್ರಾಮ್ದಾಗ, ಇನ್ನೊಂದು ಇನ್ಸ್ಟಾಗ್ರಾಮ್ದೊಳಗೆ ನಾವು ಅತಿ ಸಣ್ಣಾದಂತಹ ಗಣಿತಗಳನ್ನು ಹಾಕ್ತೀವಿ. ಇಷ್ಟು ಪರ್ಫೆಕ್ಟ್ ಆಗಿಬಿಡ್ತೀರಿ. ಒಂದೊಂದೇ ಗಣಿತಗಳನ್ನು ಮಾಡಿ ಹಾಕ್ತದ. ಅದರದ್ದು ಉಪಯೋಗ ತಗೋರಿ. ನೋಡೋಣ, ಅದನ್ನು ಇನ್ಸ್ಟಾಗ್ರಾಮ್ ಟ್ರೈ ಮಾಡ್ಲಿಕ್ಕೆ. ಈಗ ಇದನ್ನು ನೀವು ಯೂಟ್ಯೂಬ್ದಾಗ ಸರಿಯಾಗಿ ಅಭ್ಯಾಸ ಮಾಡ್ಕೊಂಡು ಬರ್ಕೋರಿ. ಮುಂದಿನ ಗಣಿತಗಳನ್ನು ಬಿಡ್ರಿ.